ನಾ ಬೀಳ್ಳೆ ಅಂತ ಗಾಡಿ ಹತ್ತತ್ ಸರ್ಸಲ್ ನಾವು ಇಲ್ಲಿ ಇರ್ತದ ಗಾಡಿ. ನಮಸ್ಕಾರ ಶೆಟ್ರಿಗೆ. ನನಗೆ ಯಾಕೆ ನಮಸ್ಕಾರ ಮಾಡಿದ್ರಿ? ಮನೆಯಲ್ಲಿ ಹಿರಿಯರು ಬಂದಿದ್ದೀರಾ, ನಮಸ್ಕಾರ ಮಾಡ್ಬೇಕದು ಪದ್ಧತಿ. ನಮಸ್ಕಾರ ಮಾಡಿದೆ. ನಾ ಹೊಳ್ಳಿ ಮಾಡಿದ್ದೆ ನಿನಗೆ ಅಸಹ್ಯ ಆತಿಲ್ಲ? ನನಗೆ ಯಾಕ್ರೆ ಅಸಹ್ಯ ಆಗುತ್ತೆ? ನಮಸ್ಕಾರ ಮಾಡಿದ್ದು ನಾನು. ಇದ್ರಾಗೂ ನನಗ ಅಸಹ್ಯ ಮಾಡಿದ್ನೆ ಆತ. ಅವ ನಿಮ್ ತಮ್ಮ ಅರ್ವ್ಯ ಅಲ್ಲ. ಏ ಅರ್ವ್ಯ, ರೂಮ್ ಬೇರೆ ಇತ್ತು ಅಂತ. ಬ್ಯಾರೆ ಐತಿ? ಏನ್ ಬ್ಯಾರೆ ಐತಿ? ಏ ಅರ್ವ್ಯ, ಏನ್ರಿ ಅವನು ಮನೆಯಲ್ಲಿಲ್ಲ. ಅವ ಮನೆಯಾಗಿಲ್ಲ. ಇದೆಲ್ಲ ಮಾಸ್ಟರ್ ಪ್ಲಾನ್ ನಿಂದ. ನನ್ನ ಮಗಳು ದೇವಸ್ಥಾನದ ಗುಡಿಗೆ ಹೋದಾಗ ಹಿಂದಿಂದ ನಿಮ್ ತಮ್ಮನ ಚೂ ಬಿಟ್ಟು ಬಲಾತ್ಕಾರ ಮಾಡಕ್ ಹೇಳಿ ಕೇಸ್ ಸ್ಟ್ರಾಂಗ್ ಆದ್ಮೇಲೆ ಸೈಕಲ್ ಕೊಟ್ಟು ನಿಮ್ ತಂಗಿ ಊರಿಗೆ ಕಳಿಸಿ. ನನ್ನ ತಲೆ ಕೆಟ್ರ ಬಲವಂತಪ್ಪ, ನಿಮ್ಮ ತಂಗಿನ ಬಿಡಲ್ಲ. ಏನ್ರಿ ಇದು? ತಂಗಿನೂ ಬಿಡಲ್ಲ, ಅಕ್ಕನೂ ಬಿಡಲ್ಲ. ಅಕ್ಕನ ಯಾರಂದ್ರು? ನೀ ಎಕ್ಸ್ಟ್ರಾ ಹೇಳ ಹೊಡ್ಸವಲ್ಲ ನನಗೆ. ಬರ್ಬೇಕಾದ್ರೆ ನಿಮ್ಗೆ ಏನ್ ಹೇಳಿದೆ? ತುಟಿ ಪಿಟಿ ಕಾಣ್ಬಾರ್ದು, ಮಾತಾಡ್ಬಾರ್ದು ಅಂತ ಹೇಳಿಲ್ಲ. ಬರೀ ಕುಂದ್ರಿ. ನನಗಿನ್ನ ಮುಂದೆ ಹೋಗಲ್ಲ, ಹೆಜ್ಜೆಯಿಂದ ಇರ್ಬೇಕು. ನೋಡಿ ಶೆಟ್ರೆ, ಕುಂದ್ರಲೇ ಬೇಡ. ನೋಡಿ ಶೆಟ್ರೆ, ಅಲ್ಲಿಂದ ಹೇಳ. ನನ್ನ ತಮ್ಮ ತಪ್ಪು ಮಾಡ್ಯಾನ. ಇದು ಮಾತಾಡೋ ಮಾತು. ಹಿಂಗ ಬೆಳತನ ಮಾತಾಡು. ಜೊತೆಗೆ ಮಗಳು ತಪ್ಪು ಮಾಡ್ಯಾಳ. ಅಂದ್ರ ಅವ ಅಪ್ಪ ಹುಟ್ಟ್ಯಾನ, ನಾವು ಆಧಾರ್ ಕಾರ್ಡ್ ಹುಟ್ಟಿವಿ. ನಾನು ಅಪ್ಪ ಹುಟ್ಟಿವಿ, ಆಧಾರ್ ಕಾರ್ಡ್ನಾಗ ಹೆಸರು ಬರ್ಸಕ್ ನಮ್ಮ ಅಪ್ಪನ ಹುಟ್ಟಿಸಿಲ್ಲ ನಾನು. ಏನು ನನ್ನ ಮಗಳು ತಪ್ಪು ಮಾಡ್ಯಾಳ? ಇದ್ದೇನ ಕೂಡ ನಿಮ್ಮ ತಮ್ಮ ರವಿ ನನ್ನ ಮಗಳು ಜಡಿ ಹಿಡಿದು ಹಿಂಗ್ ಜಗ್ಬೇಕಾದ್ರ ನನ್ನ ಮಗಳು ಸಂಭಾವಿತ ಆಕಳು ನಿಂತಾಗ ನಿಂತಿರ್ಲಿ. ಇಲ್ಲಿದೆ ಪಾಯಿಂಟ್. ಏನು? ನನ್ನ ತಮ್ಮ ನಿಮ್ಮ ಮಗಳ ಜಡಿ ಹಿಡಿದು ಜಗ್ಬೇಕಾದ್ರೆ, ಸಂಭಾವಿತ ಆಕಳಿ ನಿಂತಿರ್ಬೇಕಾದ್ರೆ, ನನ್ನ ತಮ್ಮನ ಜಗ್ಗಾಟ ನಿಮ್ಮ ಮಗಳಿಗೆ ಎಷ್ಟು ಹಿತ ತಂದಿರ್ಬೇಕು. ಇದು ಪಾಯಿಂಟ್. ಅಲ್ಲಿಗೆ ತಂದು ಹಚ್ಚಿದೆಲ್ಲ ನನಗೆ. ಇರೋದಲ್ಲಿ ಹೆಂಗ ಬಾಯ್ ಮಾಡಿ ಜನರಿಗೆ ಕೂಡಿಸ್ಬೇಕಾಯ್ತು. ನಿಂತ ಲಾಭ ಲಾಭ ಹೊಯ್ಕೊತಿರ್ಲ. ಏನು ಇರೋದು ಇಟ್ಟು ಮರ್ಯಾದೆ ನಮ್ಮ ಅಪ್ಪಂದು. ನಾನು ಲಾಭ ಲಾಭ ಹೊಯ್ಕೊಂಡ್ರೆ ಇಟ್ಟು ಮರ್ಯಾದೆ ಹೋಗಿಗಿತ್ತು ಅಂತ ಸುಮ್ಮಿದ್ದ ಹೊರತು ಮತ್ತೆ ಯಾವ ಕಾರಣಕ್ಕೂ ಅಲ್ಲ. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ಯಾರ. ಏನ್ ಹೇಳ್ಯಾರ? ಹೆಣ್ಣು ಅಬಲಿ ಅಂತ. ಅದೇ ಹಿರಿಯರು ಮತ್ತೊಂದು ಮಾತು ಹೇಳಿದ್ದಾರೆ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ. ಇದಿನ್ನೂ ನನ್ನ ಫೇಸ್ಬುಕ್ಕಿಗೆ ಬಂದಿಲ್ಲ. ತಮ್ಮ ತಪ್ಪು ಮಾಡ್ಯಾನೆ, ಜೊತೆಗೆ ನಿಮ್ ಮಗಳು ತಪ್ಪು ಮಾಡ್ಯಾರ. ಏನು ಬಳ ಮಾಡ ನನ್ನ ಮಗಳು ಸುದ್ದಿ ಬರ್ತೀನಿ ನೀನು? ಎಷ್ಟು ನೋಡಿ ನನ್ನ ಮಗಳನ್ನ ಇದ್ರಿಲ್ಲ ಕೂಡ ನೀವು ಹೇಳ್ರಿ. ಕೈ ಕಟ್ಕೊಂಡು ಇದ್ರಾಗ ಬಂದಿರ ಬಳ್ಳ ಮಳ್ಳ ನಿನ್ನ ಮಗಳು ತಪ್ಪು ಮಾಡ್ಯಾಳ. ಮಗಳು ತಪ್ಪು ಆಟ ಹಚ್ಚಿರ್ಲಿ. ಊರಾಗ ಬೇರೆ ಬಿಟ್ರೆ ಮಕ್ಕಳು ಆಡ್ತಾವ್ರು. ಒತ್ತು ಒಳಗ ಹಾಕಿಸ್ತೀನಿ, ಏರೋಪ್ಲೇನ್ ಹತ್ತಿಸ್ತೀನಿ, ಕೋರ್ಟ್ಗೆ ಹೇಳ್ತೀನಿ. ನೋಡ್ತೀಯ ಎಷ್ಟು ಮಿಕ್ಕಿರು ನೀವು ಏನು ಮನೆ ಬಂದು ಹಿರಿಯರಂತ ಸುಮ್ಮನಿದ್ರೆ ಜಿಗ್ ಜಿಗ್ದ ಮಾತಾಡ್ತೀರಾ, ಜಿಗ್ ಜಿಗ್ದ ಮಾತಾಡ್ತೀರಾ. ಹೋಗ್ರಿ, ಏನ್ ಮಾಡ್ತೀರ? ರೇ ಶೆಟ್ರೆ, ನನ್ನ ತಮ್ಮ ನಿಮ್ ಮಗಳ ಜಡಿ ಹಿಡಿದು ಜಗ್ಗಿಲ್ಲ, ರೇಪೇ ಮಾಡ್ಯಾನೆ, ಬಲಾತ್ಕಾರಿನ ಮಾಡ್ಯಾನೆ. ಹೋಗ್ರಿ, ನಾನ್ ಇನ್ನೊಂದ್ಸರಿ ಕಳಿಸ್ತೀನಿ. ತಮ್ಮ ರವಿ, ಹೋಗಿ ಶೆಟ್ರ ಮಗಳ ರೇಪ್ ಮಾಡ್ಬಾರ್ದು. ಹೌದು,
ಏನ್ ಮಾಡ್ಕೊಳ್ತೀರ ಮಾಡ್ಕೊ ಹೋಗ್ರಿ. ಏರ್ಪೋರ್ಟ್ ಹತ್ತಿಸ್ತೀರಾ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ, ಕೋರ್ಟ್ ಹೋಗ್ತೀರಾ, ಹೋಗ್ರಿ. ಯಾರು ಬೇಡಂತೀರಿ? ನಾನು ರಾಜಕೀಯದಲ್ಲಿದ್ದ ಮನುಷ್ಯ, ನನಗೂ ಕೋರ್ಟು ಕಚೇರಿ ಏನಂತ ಕಾನೂನು ಗೊತ್ತು. ಹೋಗ್ರಿ, ಏನ್ ಮಾಡ್ಕೊಳ್ತಾ ಮಾಡ್ಕೊ ಹೋಗ್ರಿ. ಸೆಟ್ರಿ ಮುಗ್ಲು ಹೋಗ್ರಿ, ಅದ್ರ ಮೇಲೆ ಬಿದ್ರು ಬಗಲ್ ತೋರ್ಸ ಜನ ಅಲ್ಲ ನಾನು. ಅದೇನು ಮಾಡ್ಕೊಳ್ತೀರ ಮಾಡ್ಕೊಳ್ರಿ, ಕೋರ್ಟ್ ಹತ್ತಿರ ಹಾಕ್ಸ್ರಿ, ಮನೆ ಹೋಗ್ಲಿ, ಆಸ್ತಿ ಹೋಗ್ಲಿ, ಹೊಲ ಹೋಗ್ಲಿ, ನನ್ನ ತಮ್ಮನ ಹೆಂಗ್ ಬಿಡಿಸೋ ಬರೋದು ಅನ್ನೋದು ನನಗೆ ಗೊತ್ತಿದೆ. ಅದೇ ಮಾಡ್ಕೊ ಮಾಡ್ಕೊ ಹೋಗಿ. ಹಿಂಗ ಹೋಗೋದನ್ನ ಇದು ಬರ್ರಿಪ್ಪ ಗೌಡ್ರು ಬರ್ರಿ. ಸಮಾಧಾನ ಅಂತ ನಿಮಗೆ? ನಾನೇನ್ ಮಾಡಿದ್ದೀನಿ? ಎಷ್ಟು ವರ್ಷದಿಂದ ಇವ್ರ ಕಡೆ ಇಷ್ಟು ಅನಿಸ್ಬೇಕಂತ ಕಾದಿದ್ದೀನಿ. ನಾನ್ ಮಾಡಿಲ್ಲ ರೀ. ನೀನೇ ಮಾಡಿದ್ದು. ನಾ ಏನಂದ್ರೆ ದಾರ್ಯಾಗ ನನ್ನ ಮಗಳನ್ನ ಎಲ್ಲರ ಕೊಟ್ಟು ಹಾಳಾಗೋಕಿನೋ ನಾನು ಬಿಡು ಅಂದ್ರೆ ಏನಂದಿ? ಬಲವಂತಪ್ಪನ ಮನೆತನ ಎಂತ ಮನೆತನ, ನೀ ಬಂದು ಹೂ ಅನ್ನು. ನಾ ಬಂದು ಹೂ ಅಂದ್ರೆ ಅವ ಏನಂತಾನ? ಕೋರ್ಟ್ ಕಚೇರಿ ಹೆದರಿಕೆ ಆತಾನ. ಅವನಿಗೆ ಗೊತ್ತಿಲ್ಲ ನಮ್ಮವ್ ನಾನು ಕೋರ್ಟ್ನಾಗ ಹೊಡೆದಾಳ ಅಂತಂದು. ಮುಗುಲು ಬಗುಲು ಹೆಗಲು ತೊಗಲು ಅಂತಾನ. ಇಷ್ಟು ಒದರಾಡ್ಕೊಂಡು ಸುಮ್ಮ ಹೋಗ್ಬಿಡ್ತೀನಿ. ನಾ ಬಿಟ್ಟಪ್ಪನ ಮಗನ ಅಲ್ಲ, ಇಬ್ರು ಅಣ್ಣ ತಮ್ಮ ರೋಡಿಗೆ ತರ್ತೀನಿ. ರೋಡಿಗೆ ನೋಡ್ತೀಯ? ಬಲವಂತಪ್ಪ ನಿನಗೆ ಸಿಟ್ಟಿದ್ರ ಬೂಟ್ಲೆ ಹೊಡಿ. ನಾ ಯಾಕನ್ನಲ್ಲ, ನನಗೆ ಹೆಂಗ್ ಮಾಡ್ಬೇಡ. ಹಿಂಗ್ ಮಾಡಿದ್ವಿ ಎಲ್ಲಿ ಬೇಕಲ್ಲಿ ಉರಿತೈತೆ ನಂಗೆ. ಇವು ಮುಚ್ಕೊಂಡು ಹೋಗುತ್ತಾನಲ್ಲ ಇವ. ಎಲ್ಲಿ ಕರ್ಕೊಂಬಂದಿ ಬೇಡಪ್ಪ ನೀನು ಅಂದ್ರೆ ನೀನು ಅವನ ಪರವಾಗಿ ಮಾತಾಡಕತ್ತೀನಿ. ನನಗ ನಾನು ಏನ್ ಮಾಡಿದ್ವಿ? ಏನ್ರ ಹೇಳ ಮತ್ತಿಲ್ಲಿ ತನ ಬಂದಿ. ಬಲವಂತಪ್ಪನವ್ರೆ, ಅವ್ರು ಹೇಳ್ತಾ ಇದ್ದಾರೆ ಶೆಟ್ಟರು, ನಿಮಗೆ ಸಿಕ್ಕಿದ್ರೆ ಬುಟ್ಲೆ ಹೊಡಿದೆ ಅವರಿಗೆ. ಈಗ ಮಾತ್ರ ಮಾಡಬೇಡಿ, ಅವರಿಗೆ ಬೇಸರ ಆಗುತ್ತೆ. ನಾ ಮಾತಿಗೆ ಅಂದ್ರೆ ನೀ ಕರ್ಣ ಹೊಡ್ಸವನ ಗುಡಿಯಾಗ ನಡೆದಿದ್ದು ಹೇಳ ಅನ್ಯ ಮೆಟ್ಲೆ ಹೊಡಿದಲ್ಲ. ಬಲವಂತಪ್ಪನವ್ರೆ, ಗುಡಿಯಲ್ಲಿ ಏನ್ ನಡೀತಾ ಅನ್ನೋ ವಿಷಯ ಎಲ್ಲ ನಿಮಗೆ ಗೊತ್ತಿದೆ. ಇದಕ್ಕೆ ಏನಂತ ಪರಿಹಾರ ನೀವೇ ಕೊಡ್ರಿ, ಬನ್ನಿ. ನೋಡ್ರಿ ರಾಮನಗೌಡ್ರೆ, ಅವ್ರ ಮಗಳ ಮರ್ಯಾದೆ ಹೋದ್ರು ಒಂದೇ, ನನ್ನ ಮಗಳ ಮರ್ಯಾದೆ ಹೋದ್ರು ಒಂದೇ. ಅದ್ರ ಬಗ್ಗೆ ವಿಚಾರ ಮಾಡೋದು ಬೇಡ. ನೋಡಿ, ಅವ್ರ ಸೆಂಟ್ರ್ ಒಪ್ಪೋದಾದ್ರೆ ಅವ್ರ ಮಗಳನ್ನ ನನ್ನ ಮಗನಿಗೆ ನನ್ನ ತಮ್ಮನಿಗೆ ತಗೊಂಡು ಈ ಮನೆ ಸೊಸೆ ಮಾಡ್ಕೊಳ್ಬೇಕಂತ ಮಾಡಿದೀನಿ. ಅದಕ್ಕೇನಂತ ಕೇಳಿರಲ್ಲ ಅವ್ರು. ಇದು ಒಪ್ಪು ಅಂತ ಮಾತು, ಎಲ್ಲರೂ ಒಪ್ಪಲ್ಲ. ಎಲ್ಲರೂ ಒಪ್ತಾರ, ನಾವ್ ಒಪ್ಪಕ್ಕಲ್ಲ. ಇವತ್ತು ಬಂದ್ರಿ ಬಗೆಹರಿಸಿದ್ರಿ, ನಾಳೆ ಬರ್ತೀರಿ, ಅಕ್ಕಿ ಕಾಳು ಹಾಕ್ತಿರಿ, ಯಾರು ಅಂತೀನಿ ನಿಮ್ಮ ಮನೆಗೆ ಹೋಗ್ತೀರಿ. ಸಾಯ್ತನ ಇದ್ದು ಬಾಳೆ ಮಾಡಿದ ಯಾರು? ನನ್ನ ಮಗಳು. ಏನೈತಿ ಇವ್ರ ತಮ್ಮನ ಹೆಸರು ಮೇಲೆ ಆಸ್ತಿ? ಹೊಲ ಐತ್ಯಾ, ಮನೆ ಐತ್ಯಾ, ಬ್ಯಾಂಕ್ ಬ್ಯಾಲೆನ್ಸ್ ಐತ್ಯಾ, ಹೌದಾ ನಂಗೆ ನೌಕರಿ ಐತ್ಯಾ, ಏನೈತಿ ಅಂತ ಕೊಡ್ಲಿ ನಾನು? ಓಹೋ, ತಮ್ಮನಿಗೆ ಆಸ್ತಿ ಕಮ್ಮಿ ಇದ್ದಂತ ನಿಮ್ ಮಗಳು ಕೊಡಕ್ಕೆ ಹಿಂದೆ ಮುಂದೆ ನೋಡ್ತೀರ? ಹೌದು. ನೋಡ್ರಿ, ಇವತ್ತು ಒಂದು ಮಾತು ಹೇಳ್ತೀನಿ, ನಿಮ್ಮ ತಮ್ಮನ ಆಸ್ತಿ ಅಷ್ಟೇ ಯಾಕೆ, ನನ್ನ ಆಸ್ತಿ ಸಹಿತ ಇವತ್ತು ನನ್ನ ತಮ್ಮನ ಹೆಸರು ಬರ್ಕೊಡ್ತೀನಿ. ಈಗಲಾದ್ರೂ ಹೋಗ್ತೀರಾ? ಎಲ್ಲಾದ್ರೂ ಒಪ್ಕೋಬಹುದಲ್ಲ ಸೆಟ್ರೆ? ಒಪ್ಕೊಳ್ಳಿ ಸೆಟ್ರೆ. ಎಷ್ಟು ಸರಳ ಒಪ್ಕೊಳಕತ್ತ ನೀವು. ನಾ ಜಗಳಕ್ಕೆ ಬಂದೀನಿ, ಜಗಳ ಆಗಬೇಕು, ಕೋರ್ಟಿಗೆ ಎಳಿಬೇಕು ನಾ ಅವನ್ನ. ಆಸ್ತಿ ಅಂತಸ್ತು ಹೆಂಗ ನನ್ನ ಸರಿ ಸಮಾನವ. ಏನ್ ಆಸ್ತಿ ಅಂತಸ್ತು ಅನ್ನಕ್? ಆಸ್ತಿ ಏನೈತಿ? ಇದು ಮನಿ ಇದು, ಈ ಮನಿ ಬಿಟ್ಟು ಕೊಡ್ತಾನಂತ ಉದ್ದಕ್ಕ ಕಟ್ಸಾರ ನೋಡಿದ್ರೆ. ಇಂಥ ಮನೆಗಿರೋದ ನೋಡು, ಕಂಬ ಬಣ್ಣದ ಲೋಕ ಆಗೈತೆ ಅದು. ಇಂಥ ಮನೆಗಿರೋದ ಯಾವಾಗ ನಿಮ್ಮ ತಾತ ಮುತ್ತಾತ ಕಟ್ಸಿರ್ಬೇಕು ಅದನ್ನ. ಜಾಡ್ಸ್ ಹೋದ್ರೆ ಗಾಡಿ ಬರ್ತೈತೆ, ಹ್ಞೂ ಅಂತೀಯಲ್ಲೋ ಮರ್ರೆ. ಇಂಥ ಮನೆ ನನ್ನ ಮಗಳಿರೋದ ಆಗುದಿಲ್ಲ ಅಂದ್ರೆ ನಿಮ್ಮ ಮಗಳಿಗೆ ಈ ಮನೆ ಬೇಡ, ಇಂಥ ಹಳೆ ಮನೆ ಬೇಡ. ಆಯ್ತು, ನಿಮ್ಮ ಇಷ್ಟದಂತೆ ನಿಮ್ಮ ಅಳಿಯನ ಹೆಸರಿಗೆ 2 ಅಂತಸ್ತಿನ ಹೊಸ ಮನೆ ಕಟ್ಟಿಸ್ಕೊಡ್ತೀನಿ, ಹೋಗ್ರಿ. ಇನ್ನೇನಾದ್ರು ಬೇಕು ಶೆಟ್ರೆ? ಆಯ್ತಲ್ಲ, ಪರಿಹಾರ ಆಯ್ತಲ್ಲ, ಒಪ್ಕೋಬಹುದಲ್ವಾ ಇನ್ನಾದ್ರು? ಅಂದ್ರ ಈ ಮನ್ಯಾಗ ಅವ ಇರ ದೊಡ್ಡದೈತಲ್ಲ ಮನಿ, ಬಣ್ಣದ ಕಂಬಗಳದಾವು, ಇಷ್ಟು ದೊಡ್ಡ ಅಂಗಳ ಐತಿ, ಹಿರಿಯರು ಕಟ್ಸಿದ ಮನಿ, ಜಾಡ್ಸೋದ್ರ ಗಾಡಿಗಳದಲ್ಲ. ಇಂಥ ಮನ್ಯಾಗ ಅವ ಇರಾಮ, ತಮ್ಮನ ಹೊರಗೆ ಹಾಕ್ಬಿಡವ. ಇಷ್ಟು ಭೇದ ಭಾವ ಮಾಡ್ತೀಯಲ್ಲ ನೀನು. ಎಲ್ಲ ನೀವೇ ಮಾತಾಡಿ. ಎಲ್ಲ ಮತ್ ನಾ ಮಾತಾಡಕ ಬಂದಿದ್ದಿಲ್ಲಿ, ನಿಂದ ಕೇಳಕ್ ಬಂದಿಲ್ಲ ನಾನು. ಬಾ ನೀ ಕೋರ್ಟಿಗೆ ಬಾನಿ. ಬಲವಂತಪ್ಪ ನಿನ್ ಬಿಡುದಿಲ್ಲ, ನೀ ಕೋರ್ಟಿಗೆ ಬಾನಿ. ನನ್ನ ಮಾತು ಕೇಳಿ ಶೆಟ್ರೆ, ಒಪ್ಕೊಳ್ಳಿ ಶೆಟ್ರೆ. ಇಂಥ ಪರಿಸ್ಥಿತಿ ಒಪ್ಕೊಂಡಿಲ್ಲ ಅಂತಾರೆ. ನನ್ನ ಮಾತು ಕೇಳಿ ಒಪ್ಕೊಳ್ಳಿ ಶೆಟ್ರೆ. ಅಲ್ಲೇ ಗೊತ್ತಿಲ್ಲ ನಿನಗೆ.
ಅವಾಗ್ಲಿಂದ ನೋಡ್ತಾ ಇದ್ದೀನಿ, ಗೋಡೆ ಗಟ್ಟಿಲ್ಲ, ಮನೆ ಸರಿ ಇಲ್ಲ, ಗೋಡೆ ಬೇಕು, ಮನೆ ಬೇಕು, ಎಲ್ಲ ನಿಂತಿದೆ. ಎಷ್ಟಾಯ್ತದೆ ನಿಮಗೆ ಆಸ್ತಿ? ಕಾಲಿಗೆ ಬಂಗಾರದ ಕಣ ಹಾಕಿದ ವಂಶಗಳು ನಮ್ದು. ನನ್ನ ಹತ್ರನೇ ಆಸ್ತಿ ವಿಷಯ ಮಾತಾಡ್ತೀಯಾ? ಮನೆಯಲ್ಲಿ ಕಟ್ಟಿರೋ ನಾಯಿಗೆ ಚಿನ್ನದ ಸಂಕೋಲ ಹಾಕಿದ ಬಡ್ಡಿ ಮಗ ನಾನು. ನನ್ನ ಹತ್ರನೇ ಆಸ್ತಿ ವಿಷಯ ಮಾತಾಡ್ತೀಯಾ? ಅದೆಲ್ಲ ಮತ್ತೆ ನೋಡಿ ಕುಡಿಬೇಕು ಮತ್ತೆ ಎಲ್ಲ ಕೊಡ್ತಾನ ಗುಂಡ್ಯಾ ದೊಡ್ಡಪ್ಪ ಹಿಂಗದ ಅದೇ ಇವತ್ತು ಗೊತ್ತಾಗಿತ್ತು ಮರ ಇವ್ರಿಗೆ. ಇಂಥ ತಂಡ್ಯಾಗ ಬೆವರಳಿಸಿದ್ನಲ್ಲ ಮರ ನೀರು ಕೊಡ್ರಿ ಉಪ್ಪೆಲ್ಲ ಧರಿಸಲ್ಲ. ನಮ್ಮ ಊರಿಗೆ ಶಾಂತ ಮೂರ್ತಿ ಅನ್ನಬೇಕು ಅವ್ರ ಅಂತವ್ರು ಈ ಹಾಕ್ತಾರ. ಇನ್ನೊಂದು ಅರ್ಧ ತಾಸು ಕಡೆ ಅದನ್ನು ಬೆಚ್ಚಿಸ್ತೀನಿ. ಏನು ಸುಮ್ಮನೆ ಹೂ ಅಂದ್ಬಿಡು ಮರ. ಇಲ್ಲಪ್ಪ ಹ್ಞೂ ಅಲ್ಲಲ್ಲ. ಅನ್ನಪ್ಪ ನಾಳೆ ಹಾಕತ್ರ ಹೂ ಅನ್ನ ಅಕ್ಕ ಅಕ್ಕನ ಕರಿತ ಮತ್ತೀಗ ಅಕ್ಕನೇ ಯಾಕೆ ಕರಿತೀವ? ಹೂ ಅನ್ನ ಏನು ಅಕ್ಕನ ಕರೆಸಿದ್ರೆ ಇಷ್ಟು ಬೇಗ ಒಪ್ಕೊತಿದ್ರ? ಈ ಟೆಕ್ನಿಕ್ ಮೊದಲೇ ಹೇಳಿರ್ತಿದ್ರೆ ನಾನು ಯಾಕೆ ಆಗ್ತಿರ್ಲಿಲ್ಲ ನಲ್ಲಿ. ಯಾಕೋ ಈಗ ಗಂಟ್ಲ ಸುದ್ದ ಎತ್ಕೊಂಡಿನಿ. ಏನು ಮರ್ಯಾದೆ ಕೊಟ್ನು ಇವ? ಇನ್ನು ಮರ್ಯಾದೆ ಉಳಿಬೇಕಂದ್ರ ಅದ್ರ ಹೂ ಅನ್ನು. ಇಲ್ಲ ಇದಕ್ಕಿಂತ ಮರ್ಯಾದೆ. ಎಲ್ಲದಕ್ಕೂ ಆಯ್ತು ಆಯ್ತಲ್ಲ, ಎಂತ ನೀರು ಕೊಟ್ರಿ ಅವಂಗ? ನಿಮ್ ಪರ ಮಾತಾಡಕತ್ತ. ಹಾ ಎಳ್ನೀರು ಆಗಲ್ಲ, ಶುಗರ್ ಐತೆ ಅದಕ್ಕೆ. ಅದಕ್ಕೆ ಆಯ್ತಲ್ರಿ. ಏನ್ ಆಯ್ತಲ್ಲ ಮತ್ತೆ. ಆದ್ರ ನನ್ನೊಂದು ಕಂಡೀಷನ್, ನಾಳೆನ ಮದ್ವಿ. ಏನ್ ಮಾತಾಡ್ತೀವಿ? ಸಂಬಂಧಿಕರಿಗೆಲ್ಲ ಲಗ್ನಪತ್ರಿಕೆ ಕೊಡ್ಬೇಕು, ಬೀಗರು ಕರಿಬೇಕು. ಯಾರನ್ನೂ ಕರಿಬೇಡ, ಏನಿಲ್ಲ. 4-5 ಮಂದಿ ಇದೀವಲ್ಲ, ಇಷ್ಟ್ರ ಮೇಲೆ ಮುಗಿಸೋದು. ಎಲ್ಲರಿಗೂ ಬಂದ್ರೆ ಎಲ್ಲಿ ಊಟ ಹಾಕಿ ಕುಂದ್ರದ್ವಿ, ಹೌದಿಲ್ಲ? ಅವೆಲ್ಲ ತಲೆ ಕೆಡಿಸ್ಕೋಬಾರ್ದು. ಸರಿ, ಮದುವೆ ಮಾತುಕತೆ ಅಂತ ಮುಗೀತು. ಸಕ್ಕರೆ ಬೆರೆತ ಹಾಲ್ನಾದ್ರೂ ಕೊಡ್ಕೊಂಡು ಹೋಗೋರಂತ. ನಡಿ ಒಳಗ, ನಡಿ ನಡಿ ಒಳಗ, ಒಳಗ ನಡಿ, ನಡಿ ಒಳಗ. ನನ್ನ ಹೆಂಡ್ತಿರಿ ಒಬ್ಬಕ್ಕೇನು ಎಷ್ಟು ಜನ ಇರ್ತಾರೆ? ನಿಂದ ಹೇಳು ಅಪ್ಪ, ಎಲ್ಲರೂ ಕೇಳ್ತಾನೆ ಇವಾಗ. ನೋಡಲಿ ಮಾತುಕತೆ ಮುಗಿಸ್ಕೊಂಡು ಹೊಂಟಿವಿ. ಈಗ ಬಂದು ಸಕ್ಕರೆ ಬೆರೆಸಿ ಹಾಲು ಕೊಟ್ಟು, ಸಕ್ಕರೆ ಬೆರೆಸಿ ಹಾಲು ಮತ್ತೆ ನಮಗ್ ಶುಗರ್ ಐತಿ, ಸಕ್ಕರೆ ಬೆರೆಸಿದ ಹಾಲು. ಮನೆಗೆ ಯಾರೇ ಬರ್ತೀವಿ, ಬರ್ರಿ ಹೋದ್ರಿ. ಕಾಫಿ ಕುಡಿತೀರಾ, ಹಾಲು ಕುಡಿತೀರಾ, ಮಜ್ಜಿಗೆ ಬರ್ರಿ ಕುಂದ್ರಿ. ಏನ್ ಮಾತಾಡ್ಲಿಲ್ಲ ಆಕಿ. ಸೀದಾ ಬಂದು ಸಕ್ಕರೆ ಬೆರೆಸಿದ ಹಾಲು ಅಂತ ಹೇಳೋದು ಪ್ರತಿಯೊಬ್ಬ ಮನೆಯ ಗೃಹಿಣಿಯರ ಕರ್ತವ್ಯ. ಅವ್ರ ಜೋಡಿ ಬಾಳೆ ಮಾಡಿದ್ರೆ ಗೊತ್ತಾಗಬೇಕ. ನಮ್ದೆಲ್ಲ ಆಟಪಡುತ್ತ. ಗಂಡು ಸಾತಿದ್ದು, ಗಂಡು ಬಿಟ್ಟಿದ್ದು, ಮದುವೆ ಮಹಾಶಾಸನ ಸ್ಯಾಂಕ್ಷನ್ ಆಗಿದ್ದು. ಆ ಮಹಾಶಾಸನದಾಗ ಅರ್ಧ ಬಿಲ್ಡಿಂಗ್ ಎಬ್ಸಿದ್ವಿ ನಾವು. ಮುಗಿಸ್ತೀನ ಕೊಡ್ತಾವ ವಿಚಾರ ಮಾತಾಡ್ಬಿಡು. ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ, ಇನ್ನು ತಗೊಳ್ಳೋದು ಕೊಡೋದು ಏನಂತೇಳಿ ಮಾತಾಡಬೇಡಿ. ಬಂದ ಮಾಡಿಸೋದು ಮರ ಬಾಕ್ಸ್ನ ಮೈಕ ಬಂದ ಆತ್ಮ. ಈಗ ಗೌಡ್ರಿ ಏನಂತಾರಂದ್ರ, ನಮ್ದು ಮನ್ಯಾಗ ಬಿಟ್ಟು ಬಂದ್ವಿ ಅಲ್ವ? ಮನೆ ಬಿಟ್ಟು ಬಂದೆ, ಅವ್ರು ತಕೊಂಡ್ರೆ ಅವ್ರದ್ದೇನ ಪರಿಸ್ಥಿತಿ ಗೌಡ್ರು. ನಿಂದ ಇಲ್ಲ ಇಲ್ಲಲ್ಲ ನೋಡಲ್ಲಿ. ಎಮ್ನೂರಪ್ಪ ಮೂರುಸ ನಡ್ದತಿ. ಅಯ್ಯೋ ಮುಟ್ಟಿದ್ರೆ ತಡಿ ಅಂತ ನಾವ. ನಿನ್ ಇನ್ನ ಟೈಮ್ ಐತಿ, ಬಾರು ನಾ ಮನೆಗೆ ಹೋಗ್ಬೇಕು. ಇನ್ನೂ ಹೋಗಿಲ್ಲ ನೀವು? ತಗೊಂತ ಹಂಗ ತಡಿ ಅಂತ ಎಲ್ಲ ನನಗ ಏನಾಯ್ತು?
ಹೊಡಿತಾನಪ್ಪ ಇನ್ನೊಂದು 5 ನಿಮಿಷ ಏನಾತೋ ಅಂತ ನಾನು ಗೊತ್ತಾತ ನೀವಿಬ್ರು ಏನು ಮಾತಾಡಕತ್ತೀರಿ ಏನು ನಿನ್ನ ಹೆಂಡತಿ ಕೇಳಾಕತ್ತಾಳ ಏನಂತ ಶೆಟ್ರು ತಮ್ಮ ಮಗಳನ್ನ ಕತ್ತಲ್ ಕೋಣೆಯಲ್ಲಿ ಯಾಕೆ ಹಾಕಿದ್ದಾರೆ ಕೇಳ್ರಿ ಒಟ್ಟು ಎಲ್ಲ ವಿಷಯ ಬೇಕಲ್ವ ನಿನಗೆ ಅಲ್ಲ ನಿಮ್ಮ ಮಗಳನ್ನ ಕತ್ಲೆ ಕೊಂಡಿಲ್ಲ ಹಾಕದ್ರ ಯಾಕೆ ಗೊತ್ತಿಲ್ಲ ನಿನಗೆ ಇಲ್ಲ ಮತ್ತೆ ಯಾರು ಹೇಳಿದ್ರು ಈಗ ನೀವೇ ಹೇಳ್ತೀರ ನಿಮ್ಗ ತೋರಿಸಿದ್ದು ನೀವ ಹೇಳಿದ್ರಲ್ಲ ಅಂತಂದ್ರೆ ನಾನು ಯಾಕ್ರಿ ಹೇಳ್ತೀನಿ, ನಾನು ಯಾವಾಗ ಹೇಳಿದೆ? ಆಗಲೇ ಉಪ್ಪು ನೀರು ಕುಡ್ದಾಗ ಈಗ ನೀವೇ ಹೇಳಿದಲ್ಲ ನೀವು. ಕರ್ಮಪ್ಪ ಇದು ಹೋಗ್ಬಿಡು ಬರ್ಲೆ. ಅಲ್ಲ ಯಾಕೆ ಕತ್ಲೆ ಕೊಂಡಿಲ್ಲ ಹಾಕದ್ರಿ ಅವಳನ್ನ ಈ ವಿಷಯ ಬೇಕಾ? ಗೊತ್ತಿಲ್ಲಲ್ಲ. ನೀ ಎಲ್ಲರೂ ಹೇಳ್ಬೇಕಲ್ಲ ಓಣ್ಯಾಗ. ಹೌದಿಲ್ಲ? ಅದು ಏನಾಯ್ತು, ಒಂದು ವಾರದಿಂದ ನನ್ನ ಮಗಳ ಮೈಯಾಗ ಆರಾಮಿರ್ಲಿಲ್ಲ. ಗುಡಿ ಕರ್ಕೊಂಡು ಹೋಗಿದ್ದೆ. ಅಲ್ಲೇನು ನಮಸ್ಕಾರ ಮಾಡಿ ಗಂಟಿ ಬಾರಿಸಿ ಬಂದಾಳ ಶುರು ಹಚ್ಚಿಬಿಟ್ರ. ಯಪ್ಪ ನನ್ನ ಗಂಟಿ, ಯಪ್ಪ ನನ್ನ ಗಂಟಿ, ನನ್ನ ಗಂಟಿ ಅಪರಾತ್ರಿಯಾಗ ಎದ್ದು ಗಂಟಿ ಅಂದ್ರೆ ನಾ ಏನ್ ಮಾಡ್ಲಿ? ಹೊಸ ಗಂಟೆ ಅದು ಇದು ರಾತ್ರಿ ಚಾಲು ಇರ್ತಾವ ಅಂಗಡಿ. ಆದ್ರೂ ಬಿಡ್ಲಿಲ್ಲ. ಇವನು ಒಂದು ಓಣಿ ಕಳಿಸಿದೆ, ಹೋಗ್ಲಿ ಅಲ್ಲಿ ಒಂದು 4 ಗಂಟೆ ಇಸ್ಕೊಂಬ. ನಾವೊಂದು 4 ಮನೆಗೆ ಹೋಗಿ ಅಲ್ಲೊಂದು 4 ಗಂಟೆ ಇಸ್ಕೊಂಬಂದೆ. ಇವ್ರದ್ದು ದೂರ ಇತ್ತು ಮನಿ, ಹಿಂಗಾಗಿ ಅವ್ರ ಮನೆಯ ಗಂಟೆ ಸಿಗ್ಲಿಲ್ಲ. 1 ಗಂಟೆ ಹಿಡಿಯಕ್ಕೆ ಇದು ನನ್ನ ಗಂಟೆ ಅಲ್ಲ, ನನ್ನ ಗಂಟಿನ ಬೇಕು. ಮತ್ತೊಂದು ಗಂಟೆ ಹಿಡಿಯಕ್ಕೆ ಇದು ನನ್ನ ಗಂಟೆ ಅಲ್ಲ, ನನ್ನ ಗಂಟಿನ ಬೇಕು. ಏನು ಗಂಟಿಗೆ ಆಗೈತೋ ನಿಟ್ಟಿಗೆ ಏನ್ರ ಆಗೈತೋ? ಬಹಳ ಮಾಡಿ ಅದು ಸೈಕಾಲಜಿ ಎಫೆಕ್ಟ್ ಇರ್ಬೇಕು ನೋಡಿ. ಕರೆಕ್ಟ್, ಅದನ್ನ ಅಂದ್ಯ ನಾನು. ಮೆದುಳು ಜ್ವರ ಅಂದಿವ. ತಲೆ ಮುಟ್ಟು ನೋಡಿದೆ, ಬಿಸಿ ಇತ್ತು ಅದಕ್ಕೆ ಹೇಳಿದೆ. ನಿಜ ನಾ ತಲೆ ಮ್ಯಾಗ ಕೂದಲು ಮುಟ್ಟು ನೋಡಿನ. ಕೂದ್ಲಿತ್ತಂದ್ರೆ ಎಲ್ಲ ತಲೆ ಮ್ಯಾಗ ಕೇಳ್ಕೊಂಬಿಡ ನೀವು. ಹೌದು, ಅದು ಸೈಕಾಲಜಿ ಎಫೆಕ್ಟ್. ಏನ್ ಹಂಗಂದ್ರೆ ಈ ಮನೆಗೆ ಹೋಗ್ಲೇ ಬೇಡ ಅವನ ಅಲ್ಲ. ಎಲ್ಲ ಇದನ್ನೇ ಹೇಳ್ಬೇಕು ಅಂದ್ರೆ ಹೆಂಗ್ ನಾನು ಗೊತ್ತಿದ್ದು ಗೊತ್ತಿಲ್ಲ, ಇಲ್ಲ ಇಲ್ಲ ಗೊತ್ತಿರ್ಲಾರ್ದು ಕೇಳ್ಬೇಕು. ಅದು ಜಾಂಡ್ರ ಲಕ್ಷಣ. ಸೈಕಾಲಜಿ ಪೆಟ್ ಅಂದ್ರೆ ಇದನ್ನ ನಾ ಹೇಳೋದಕ್ಕಿಂತಲೂ ಇವ್ರ ಬಾಯಾಗ ಚಂದ ಆಕೈತಿ. ಇವ್ರ ಮನ್ಯಾಗ 7-8 ಮಂದಿಗೆ ಆಗೈತಿ. ಹೇಳ್ರಿ, ಸೈಕಾಲಜಿ ಪೆಟ್ ಅಂದ್ರೆ ಏನೋ, ಅದು ಎಷ್ಟನೇ ಇಸ್ವಿಯಾಗ ಬಂತು, ಇನ್ನೂ ಇಲ್ಲೇ ಐತೋ ಏನೋ. ಸೈಕಲಾಜಿಕ್ ಎಫೆಕ್ಟ್ ಅಂದ್ರೆ ಹಂಗಂದ್ರೆ ಹೇಳ್ತಿದ್ರೆ ಸೈಕಾಲಜಿ ಪೆಟ್ ಅಂತ ಬ್ರಿಟಿಷರು 360 ವರ್ಷ ಹೇಳಿದ್ರು ನಮ್ಗೆ. ಇಷ್ಟು ಇಂಗ್ಲಿಷ್ ಬರ್ಲಿಲ್ಲ ಅಂದ್ರೆ ಹೆಂಗಪ್ಪ? ಸೈಕಾಲಜಿ ಎಫೆಕ್ಟ್ ಅಂದ್ರೆ ಮಾನಸಿಕ ಆಘಾತ ಅಂತ. ಇದು ನಿಮ್ಗೆ ಪ್ರೈಮರಿ ಇತ್ತಲ್ಲ? ಈಗಲೂ ಇದೆ ಅಲ್ಲೇ ಪ್ರೈಮರಿಯಾಗ ಈಗಲೂ ಇದೆ ಅಂದ್ರೆ ಏನ್ ಹೇಳಿ ನಾನು ಅಲ್ಲೇ ಕೇಳ್ಕೊಂಬಂದ್ ಹೇಳ್ರಿ. ಅಲ್ಲೇ ಮತ್ತೆ ವಾಪಸ್ ಹೆಂಗೋ ನಿಮ್ಮ ತಮ್ಮರ ಮದುವೆ ಮಾಡಿಸ್ತೀರಿ, ಹಂಗ ದಯವಿಟ್ಟು ನಾನು ಮದುವೆ ಮಾಡಿಸ್ತಿಲ್ಲ. ನಿಮ್ಮನ್ನ ಯಾಕೆ ಕೇಳ್ತೀನಿ ಅಂದ್ರೆ ನಮ್ಮ ಮಾವ ಕೇಳಕ್ಕಾರ ಮದುವೆ ಮಾಡ್ತೀನಿ. ಬರೀ ದುಡ್ಸೋಳು ಅಷ್ಟೇ ಗೊತ್ತಾಯ್ತು. ಅವ್ರು ಕೇಳೋದು ಮದುವೆ ಮಾಡ ಬರೀ ದುಡ್ಸೋಳು ಅಷ್ಟೇ ಗೊತ್ತಾಯ್ತು ಅವ್ರಿಗೆ. ಆಯ್ತು, ಏನಾದ್ರು ಪ್ರಯತ್ನ ಪಟ್ಟು ಮಾಡೋಣ. ಆದ್ರೆ ಕನ್ಯಾ ಬೇಕಲ್ಲ, ಇಷ್ಟ ಅರ್ಜೆಂಟು. ಕನ್ಯಾ ನೋಡೇನ್ರಿ? ಆ ಕರೆ ನಿಮಗೂ ಪರಿಚಯ ಐತಿ. ಯಾರು? ನಮ್ ಬೀರಪ್ಪನ ಮಗಳು ನಾಗರತ್ನ. ನಾಗರತ್ನ ತುಂಬಾ ಒಳ್ಳೆ ಹುಡುಗಿ. ನೀನೇ ಅವಳನ್ನ ಕೇಳ್ಬೇಕಾಗಿತ್ತು. ನಾನೇ ಕೇಳ್ತಿದ್ದೆ. ನಾ ಏನ್ರಿ ಕೇಳಾಕ ಹೋದ ಅರಪ್ಪ ಮೆಟ್ ತಗೊಂಡ್ ಹೊಡ್ಯಾಕ ಬರ್ತಾನ. ನಮ್ಮ ಮಾವನ ಮಾತು ಕೇಳಿ ಅವ್ರು ಹೇಳ್ತೀರಿ ಮನೆ ದೊರ ಹಾಕಿದ್ನಲ್ರಿ, ಆ ಸಿಟ್ಟು ಐತಿ. ನಾ ಏನ್ ಹಾಕ್ಬೇಕಂತ ಆಗಿಲ್ಲ, ಮಾವನ ಮಾತು ಕೇಳಿ ಹಾಕಿದ್ನಿ. ಅದಕ್ಕೆ ದಯವಿಟ್ಟು ನೀವೇ ಕೇಳ್ರಿ. ಆಕಿನ ಭಾಳ ಇಷ್ಟಪಡಾಕಿನ. ಆಯ್ತಪ್ಪ, ಏನಾದ್ರೂ ಮಾಡಿ ಆ ಹುಡುಗಿನ ಒಪ್ಸಿ ಈ ವರ್ಷ ನನ್ನ ತಮ್ಮನ ಮದುವೆ ಮಾಡ್ತೀನಿ. ಮುಂದಿನ ಸೀಸನ್ಗೆ ನೀನು ಮದುವೆ ಮಾಡ್ತೀನಿ. ಮುಂದಿನ ಸೀಸನ್ ಬ್ಯಾಡ್ರಪ್ಪ, ಈಗ ಅರ್ಜೆಂಟ್ ಮಾಡಿಸ್ರಿ. ಯಾಕೆ ಇಷ್ಟ ಅರ್ಜೆಂಟ್ ಮಾಡಕತ್ತೀಯ? ಈ ತಂಡ್ಯಾಗ ವಾರಕ್ಕೆ 2 ಚಾದರ್ ತೂತ್ ಬಿಡಾಕತ್ತಾವ. ಮದುವೆ ಎಲ್ಲ ಕಾರ್ಯ ಮುಗಿಸ್ಬಿಟ್ಟೆಲ್ಲ ಎಲ್ಲ ಮುಗಿಸಿದ್ವಿ, ನೀವು ತಾನೇ. ಹೋಗ್ಲಿ, ನಮ್ಮನ್ನ ಇಷ್ಟೆಲ್ಲ ಕತ್ಲೆ ಕೇಳಿ ಅವನೆಲ್ಲ ಹೋದ ಕಳ್ಳ. ಒಳಗೆ ಇದ್ದಾನೆ ರವಿ. ನಮ್ಮನ್ನೆಲ್ಲಷ್ಟೇ ಹೊಡೆದಾಡ ಕಚ್ಚಿನಿ, ಮನೇಲಿ ಕೂತ್ಬಿಟ್ಟಿದ್ಯಾ ಮೋಸಗಾರ. ಹೌದಣ್ಣ, ನಾನು ನಿನ್ನ ದೃಷ್ಟಿಯಲ್ಲಿ ಕೊನೆವರೆಗೂ ಮೋಸಗಾರನಾಗಿ ಉಳಿದ್ಬಿಟ್ಟೆ. ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡೋಣ. ನನ್ನ ಮಾತಾಡಿಸ್ಕೊಡ್ತೀಯ? ಏನು ಒಂದೇ ಹಾಕು, ಎಷ್ಟು ಬೇಕು ಅದು ಕೇಳು, ನಡೆಸ್ಕೊಡ್ತೀನಿ. ಏನದು? ಅಣ್ಣ ತಮ್ಮಂದರ ಬಾಂಧವ್ಯಕ್ಕೆ ಕೊಠಾರದ ಪೆಟ್ಟವಿಟ್ಟು
ಈ ಅಮಂಗಲದ ಮದುವೆ ನನಗೆ ಬೇಡಣ್ಣ. ನಾನು ಮಾಲ್ತಿ ಮದುವೆ ಆಗೋದಿಲ್ಲ. ನನ್ನ ಮದುವೆ ಬೇಡಣ್ಣ. ಯಾಕೋ ಇದುವರೆಗೂ ಶೆಟ್ರನ್ನ ಒಪ್ಪಿಸಿದ್ರಿ, ಈಗ ನೀನು ಮದುವೆ ಬೇಡ ಅಂದ್ರೆ ಹೇಗೆ ಮುಂದೆ? ನನಗೆ ಈ ಆಸ್ತಿ ಬೇಡ, ಈ ಮನೆ ಬೇಡ, ನನ್ನ ಮಾಲ್ತಿ ಬೇಡ, ಮದುವೆ ಬೇಡ. ನೀನ್ ಬೇಕಣ್ಣ, ನೀನ್ ಬೇಕು. ಹೇಳ ಅಯ್ಯೋ ಹುಚ್ಚ ಹುಡುಗ ಅಲ್ವೋ, ನಿಮ್ಮ ಅಣ್ಣ ಆಸ್ತಿ ಬರ್ಕೊಟ್ರೆ ಏನಾಯ್ತು? ಇಲ್ಲಿವರೆಗೂ ನಿನ್ನ ಹೆಸರ ಮೇಲಿದ್ದ ಆಸ್ತಿ ನಿಮ್ಮ ಅಣ್ಣನೇ ನೋಡ್ಕೊಳ್ತಾ ಇದ್ರಲ್ವಾ? ಅದನ್ನೆಲ್ಲ ಮನ್ಸಿಗೆ ಹಚ್ಕೊಂಡು ಹೊರಗ್ ಬೇಡ. ನಮ್ಮಿಬ್ಬರಿಗೂ ನಿನ್ನನ್ನು ಬಿಟ್ರೆ ಬೇರೆ ಯಾರಿದ್ದಾರೆ? ಬಾ, ಇಷ್ಟೊತ್ತು ಶೆಟ್ರನ್ನ ಒಪ್ಸೋದಕ್ಕೆ ನಿಮ್ಮ ಅಣ್ಣ ದಂಡ್ಕೊಂಡಿದ್ದಾರೆ, ಇನ್ನು ನೀನ್ ಮಾಲ್ತಿನ ಒಪ್ಸೋದಕ್ಕೆ ನೀನ್ ತುಂಬಾ ದಂಡ್ಕೊಂಡಿದ್ಯಾ. ಇಬ್ರಿಗೂ ಪಾಯಸ ಮಾಡಿದ್ದೀನಿ, ಕುಡಿಯೋರಂತೆ ಬನ್ನಿ.